ಒಂದು ತಿಂಗಳಿಂದ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ರವಿಶಂಕರ್ ಗುರೂಜಿಯ ಆಶ್ರಮದಿಂದ ಬಂದಿರುವಂತಹ ಕಾರ್ಯಕರ್ತರು ಪ್ರೆಸ್ನ ಸಹಕಾರ ಮತ್ತು ಸೋಷಿಯಲ್ ಮೀಡಿಯಾ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಮಾಡಬೇಕು, ಡ್ರಗ್ ಫ್ರೀ ಆಗ್ಬೇಕು. ನಾವೆಲ್ಲ ಯಾವಾಗ್ಲೂ ಕೂಡ ಅಭಿವೃದ್ಧಿ ಕೆಲಸಗಳ ಕಡೆನೇ ಹೆಚ್ಚು ಫೋಕಸ್ ಅನ್ನ ಮಾಡಿರ್ತೇವೆ. ಅದು ನೀರು, ಸ್ಯಾನಿಟರಿ, ಲೈಟು, ರಸ್ತೆ, ಪಾರ್ಕು, ಕೆರೆ ಇವೆಲ್ಲ. ಅದ್ರ ಜೊತೆಗೆ ಸಮಾಜದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಸರಿ ಮಾಡಬೇಕು ಅಂತ ಹೇಳಿದಾಗ ಅದು ಈ ಡ್ರಗ್ಸ್ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಮಕ್ಕಳೆಲ್ಲ ತಲುಪುವಂತ ಕೆಲಸ ಆಗ್ತಾ ಇದೆ ಅಂದಾಗ ನಾವು ಇದಕ್ಕೆ ಒಂದು ದೊಡ್ಡ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿ, ನಾನು ನಮ್ಮ ತೇಜಸ್ವಿ ಸೂರ್ಯ ಅವರು ನಮ್ಮೆಲ್ಲ ಮುಖಂಡರು ಒಟ್ಟಿಗೆ ಆಲೋಚನೆ ಮಾಡಿ ಯಾರನ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳನ್ನ ನಾವು ತಲುಪ್ತೇವೆ, ಅನೇಕ ಪೋಷಕರನ್ನ ತಲುಪ್ತೇವೆ, ಶಾಲಾ ಕಾಲೇಜುಗಳನ್ನ ತಲುಪ್ತೇವೆ ಅಂತ ಯೋಚನೆ ಮಾಡಿದಾಗ ರವಿಶಂಕರ್ ಗುರೂಜಿ ಅವರ ನೆರವಿನೊಂದಿಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನಾವು ಈ ಕಾರ್ಯಕ್ರಮವನ್ನ ಇವತ್ತು ಅದ್ಭುತವಾಗಿ ರೂಪಿಸಿದ್ವಿ. ಅದರಂತೆ ಜನನೂ ಕೂಡ ಸುಮಾರು ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸುಮಾರು ಒಂದು 15,000ಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ಯೋಗ ಮತ್ತೆ ಧ್ಯಾನ ಮತ್ತೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮತ್ತೆ ಮಕ್ಕಳು ಕೂಡ 9-10ನೇ ಕ್ಲಾಸ್ನ ಮಕ್ಕಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಾನು, ನಮ್ಮ MP ಅವರು ಮತ್ತು ಗುರುಗಳು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಡ್ರಗ್ಸ್ ಅನ್ನ ಮತ್ತೆ ನಮ್ಮ ಸಮಾಜದಲ್ಲಿ ಯಾರಿಗಾದ್ರೂ ಆ ಒಂದು ವಿಷಯ ಗೊತ್ತಾದಾಗ, ಈ ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಅದನ್ನ ತಕ್ಷಣ ಪೊಲೀಸ್ಗೆ ಮತ್ತೆ ವ್ಯವಸ್ಥೆಗೆ ತಿಳಿಸುವಂತ ಕೆಲಸವನ್ನ ಆಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಶಾಲೆಗಳಿಗೂ ಕೂಡ ಇದು ತಲುಪಬಾರ್ದು, ಕಾಲೇಜುಗಳಿಗೆ ತಲುಪಬಾರ್ದು. ಮತ್ತೆ IT BT ಇರುವಂತವ್ರು ಎಲ್ಲರೂ ಕೂಡ ಅವರ ಒಂದು ಏನು ಮೈಂಡ್ ಸೆಟ್ ತುಂಬಾ ಸ್ಪೀಡ್ ಇರುತ್ತೆ, ಅವರ ಒಟ್ಟಿಗೂ ಕೂಡ ಅನೇಕ ಸಮಾಲೋಚನೆಗಳನ್ನ ಮಾಡಿ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದ್ಭುತವಾಗಿ ಯಶಸ್ವಿಯಾಗಿದೆ. ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಈ ಡ್ರಗ್ಸ್ ಅವಳಿ ಕಡಿಮೆ ಆಗ್ಬೇಕು, ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬೆಂಗಳೂರಲ್ಲಿ ಬೊಮ್ಮನಹಳ್ಳಿಯಿಂದಾನೇ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋ ಒಂದು ಸಂದೇಶವನ್ನ ಇವತ್ತು ನಾವು ರವಾನೆ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಅದು ವಿಧಾನಸಭೆ ಒಳಗಡೆ ಇರ್ಬೋದು ಮತ್ತೆ ಹೊರಗಡೆ ಇರ್ಬೋದು, ಕೇವಲ ಮಾತುಗಳಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲೂ ಕೂಡ ಈ ಡ್ರಗ್ಸ್ ಫ್ರೀ ಆಗ್ಬೇಕು ಅನ್ನೋ ಒಂದು ಆಲೋಚನೆ ಮತ್ತೆ ಮೆಂಟಲ್ ಸ್ಥಿತಿ ಸರಿಯಾಗಿದ್ರೆ ಅನೇಕ ಕಾರ್ಯಗಳು ಕೂಡ ಆಗ್ತದೆ. ಅದಕ್ಕೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ, ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡಿದಂತ ಎಲ್ಲರಿಗೂ, ಪೊಲೀಸ್ ಇರ್ಬೋದು ಮತ್ತೆ BBMP ಇರ್ಬೋದು, ಪ್ರೆಸ್ ಇರ್ಬೋದು, ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆ ರವಿಶಂಕರ್ ಗುರೂಜಿ ಆಶ್ರಮದ ಎಲ್ಲರಿಗೂ ಕೂಡ ಮತ್ತೆ ಸಾರ್ವಜನಿಕರಿಗೂ ಕೂಡ HSR ನ ನಿವಾಸಿಗಳು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ.